ಸೊ ಇನ್ನೊಂದು ಕಡೆಗೆ ರಾಹುಲ್ ಗಾಂಧಿ ಅವರು ಈಗ ವಿರೋಧ ಪಕ್ಷದ ನಾಯಕರಾಗಿ ಅಧಿಕೃತವಾಗಿ ಆಯ್ಕೆಯನ್ನ ಆಗಿದ್ದಾರೆ. ಇವತ್ತು ಸಭೆ ಇತ್ತು. ಲೋಕಸಭೆ ವಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಸೊ ರಾಹುಲ್ ಗಾಂಧಿ ಅವರೇ ವಿಪಕ್ಷ ನಾಯಕರಾಗಬೇಕು ಅಂತ ರಾಹುಲ್ ಗಾಂಧಿ ಅವರಿಂದಲೇ ಅವರ ಕಾರಣದಿಂದಲೇ ಹೆಚ್ಚು ಸ್ಥಾನ ಬಂದಿದೆ ಅಂತ ಭಾರತ್ ಜೋಡೋ ಯಾತ್ರೆ ಸಾಗಿದ ಕಡೆಯಲ್ಲೆಲ್ಲ ಹೆಚ್ಚು ಸ್ಥಾನ ಗೆದ್ದಿದ್ದೇವೆ. ಹೀಗಾಗಿ ರಾಹುಲ್ ಗಾಂಧಿಯೇ ವಿರೋಧ ಪಕ್ಷದ ನಾಯಕರಾಗಬೇಕು ಅಂತ CWC ಸಭೆಯಲ್ಲಿ ನಾಯಕರ ಒಮ್ಮತದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಆದರೆ ರಾಹುಲ್ ಗಾಂಧಿ ಒಪ್ಪಿಗೆಯೊಂದೇ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ರಾಹುಲ್ ಗಾಂಧಿ ಒಪ್ತಾರಾ ಇಲ್ವಾ, ಈಗ ರಾಹುಲ್ ಗಾಂಧಿ ಅವರೇ ಆಗಬೇಕು ಅಂತ ಒತ್ತಾಯವನ್ನ ಇವತ್ತಿನ CWC ಸಭೆಯಲ್ಲಿ ನಾಯಕರು ಒಮ್ಮತದ ನಿರ್ಧಾರವನ್ನ ಮಾಡಿದಾರಂತೆ. ಸೊ ಅಧಿಕೃತವಾಗಿ ರಾಹುಲ್ ಗಾಂಧಿ ಒಪ್ಪಿಗೆ ಕೊಡೋದೊಂದು ಬಾಕಿ ಇದೆ. ಸರ್, ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಬೇಕು ಅನ್ನುವಂತ ಒತ್ತಾಯ ಇದೆ. ನೀವೇನು ಹೇಳ್ತೀರಿ ಸರ್? ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಬೇಕು ಅಂತ ಒತ್ತಾಯ ಇದೆ. ಸರ್, ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಬೇಕು ಅನ್ನುವಂತ ಒತ್ತಾಯ ಇದೆ. ನೀವೇನು ಹೇಳ್ತೀರಿ ಸರ್? ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಬೇಕು. CWC unanimously requested Sri Rahul Gandhi ji to take the leader of the opposition position in Lok Sabha. All the participants unanimously put up their views on this issue. Everybody was unanimous that Rahul ji should take leader of the opposition position in the Lok Sabha. Because we already told, during this election we raised so many issues, burning issues, unemployment, price rise, Agniveer like issues, women issues. ಸೊ ನಮಗೆ ಭಾಳ ಹೆಮ್ಮೆ. ಆದ್ದರಿಂದ ಅವರ ನೇತೃತ್ವದಲ್ಲಿ ಏನು ನಾವು ದೊಡ್ಡ ಒಂದು ವಿಜಯ ಬೇರಿಯನ್ನು ಬೇರಿಸಿದ್ದೇವೆ ನಮ್ಮ ದೇಶದಲ್ಲಿ, ಅದು ನಾವು ಹೊಗಳಬೇಕಾದ್ದು. ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ಆ ವಿಚಾರ ಚರ್ಚೆ. ಸರ್, ಇನ್ನೊಂದಿಷ್ಟು ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಅಂತ ಅದು ಬರ್ಬೋದಿತ್ತು, ಬರುವ ಸಾಧ್ಯತೆ ಇತ್ತು. ಈಗ ಚಿಕ್ಕಬಳ್ಳಾಪುರ ಸೇರಿದಂತೆ ಕೆಲವು ಕಡೆ ಇಲ್ಲ, ನಮ್ಮೆಲ್ಲರಿಗೂ ಕೂಡ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಅದನ್ನು ಪಕ್ಷ ತೀರ್ಮಾನ ಮಾಡಬೇಕು ಮತ್ತು ಇಂಡಿಯಾ ಅಲಯನ್ಸ್ ತೀರ್ಮಾನ ಮಾಡಬೇಕು. ಅದನ್ನು ಮಾಡ್ತಾರೆ. ಅದರ ನಮ್ಮೆಲ್ಲರ ಆಸೆ ಇರ್ತಕ್ಕಂಥದ್ದು. ಅವರು ಹೋರಾಟ ಮಾಡಿದ್ದಾರೆ.